ನಮಸ್ತೆ. ಟಿವಿ 24 ನ್ಯೂಸ್ ವಾಹಿನಿಗೆ ಸ್ವಾಗತ. ಯೋಗದಿಂದ ರೋಗಮುಕ್ತ ಸಮಾಜ ನಿರ್ಮಾಣ ಸಾಧ್ಯ. ಆ ನಿಟ್ಟಿನಲ್ಲಿ ಆರೋಗ್ಯಕ್ಕೆ ಸಹಕಾರಿಯಾದ ಯೋಗಾಭ್ಯಾಸ ರೂಢಿಸಿಕೊಳ್ಳಿ ಎಂದು ಬಸವಲಿಂಗೇಶ್ವರ ಶಿವಾಚಾರ್ಯ ಸ್ವಾಮಿಗಳು ಹೇಳಿದ್ದಾರೆ. ಬಸವಲಿಂಗೇಶ್ವರ ಯೋಗ ತರಬೇತಿ ಕೇಂದ್ರದ ವತಿಯಿಂದ ಯಲಬುರ್ಗಾ ತಾಲೂಕಿನ ಪ್ರತಿ ಶಾಲೆಗಳಿಗೆ ಯೋಗ ತರಬೇತಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮದ ಉದ್ಘಾಟನೆಯನ್ನ ಯಲಬುರ್ಗಾ ತಾಲೂಕಿನ ಬಳೂಟಿಗಿ ಗ್ರಾಮದ ಶ್ರೀ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಶ್ರೀ ಶ ಯೋಗ್ಯ ಬ್ರಹ್ಮ ಗುರುಬಸವಲಿಂಗೇಶ್ವರ ಶಿವಾಚಾರ್ಯ ಮಹಾಸ್ವಾಮಿಗಳ ಅಮೃತ ಹಸ್ತದಿಂದ ಸಸಿಗೆ ನೀರು ಹಾಕುವ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಇನ್ನು ಕಾರ್ಯಕ್ರಮದ ಪಾವನ ಸಾನ್ನಿಧ್ಯವನ್ನ ವಹಿಸಿದ ಪರಮ ಪೂಜ್ಯರು ತಮ್ಮ ಆಶೀರ್ವಚನದಲ್ಲಿ ಗ್ರಾಮದ ಸಕಲ ಸದ್ಭಕ್ತರಿಗೆ ಯೋಗದ ಕಡೆ ನಿಮ್ಮೆಲ್ಲರ ನಡೆ ಇರಬೇಕು ಅಂತ ಕರೆ ನೀಡಿ, ಯೋಗ ಮಾಡೋದ್ರಿಂದ ಸಕಲ ರೋಗಗಳಿಂದ ಮುಕ್ತಿ ಹೊಂದಬಹುದು. ಪ್ರತಿಯೊಬ್ಬರು ಕೂಡ ಪ್ರತಿನಿತ್ಯ ಕನಿಷ್ಠ 1 ಗಂಟೆಯಾದರೂ ಯೋಗವನ್ನ ಮಾಡಿ ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳುವ ಸಂಕಲ್ಪವನ್ನ ಮಾಡಬೇಕು. ಈಗಿನ ಕಾಲದಲ್ಲಿ ಮಿಷನರಿ ಹಾವಳಿಯಿಂದ ಶ್ರಮದಾನ ಕಡಿಮೆ ಆಗಿರೋದ್ರಿಂದ ರೋಗಗಳು ಹೆಚ್ಚಾಗುತ್ತೆ. ಹಾಗಾಗಿ ನಮ್ಮ ದೇಹವನ್ನ ದಂಡಿಸಿ ಯೋಗ, ಪ್ರಾಣಾಯಾಮ, ಧ್ಯಾನ ಮಾಡುವುದು ಅನಿವಾರ್ಯವಾಗಿದೆ. ಹಾಗಾಗಿ ನಿಮ್ಮ ದಿನನಿತ್ಯದ ದಿನಚರಿಯಲ್ಲಿ ಯೋಗಕ್ಕೆ ಸಮಯ ಮೀಸಲಿಡಬೇಕು ಅಂತ ಪೂಜ್ಯರು ಕರೆ ಕೊಟ್ಟಿದ್ದಾರೆ. ಶ್ರೀಧರ ಮುರುಡಿ ಹಿರೇಮಠದಲ್ಲಿ ಕಳೆದ 15 ವರ್ಷದಿಂದ ಉಚಿತವಾಗಿ ಯೋಗವನ್ನ ಹೇಳಿಕೊಡಲಾಗ್ತಾ ಇದೆ. ನಮ್ಮಲ್ಲಿ ಯೋಗವನ್ನ ಕಲಿತು ಈಗಾಗಲೇ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ, ಶಾಲಾ ಕಾಲೇಜುಗಳಲ್ಲಿ ನಮ್ಮ ಯೋಗ ಕೇಂದ್ರದ ವತಿಯಿಂದ ನನ್ನ ಶಿಷ್ಯನಾದ ಉಮೇಶ್ ಕುಮಾರ್ ಅವರು ಯೋಗ ತರಬೇತಿಯನ್ನು ನೀಡ್ತಾ ಇದ್ದಾರೆ. ಈಗ ಯಲಬುರ್ಗಾ ತಾಲೂಕಿನ ತುಂಬೆಲ್ಲ ಸಂಚರಿಸಿ ಎಲ್ಲ ಶಾಲೆಗಳಿಗೆ ಯೋಗ ತರಬೇತಿಯನ್ನು ನೀಡಬೇಕೆಂಬ ಸಂಕಲ್ಪವನ್ನ ಮಾಡಿದ್ದಾರೆ. ಅದರ ನಿಮಿತ್ತವಾಗಿ ನಿಮ್ಮೂರಿನ ಶರಣಬಸವೇಶ್ವರ ದೇವಸ್ಥಾನದಲ್ಲಿ ಈ ಕಾರ್ಯಕ್ರಮವನ್ನು ಮಾಡಬೇಕೆಂಬ ಅವರ ಸಂಕಲ್ಪದಂತೆ ನಮ್ಮ ಕರೆಗೆ ಸ್ಪಂದಿಸಿ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂತಹ ಊರಿನ ಸಮಸ್ತ ಗುರು ಹಿರಿಯರೆಲ್ಲರಿಗೂ ಕೂಡ ಆರೋಗ್ಯ, ಐಶ್ವರ್ಯವನ್ನ ಕೊಟ್ಟು ಆ ಭಗವಂತ ನಿಮ್ಮೆಲ್ಲರನ್ನ ಕಾಪಾಡಲಿ ಅಂತ ಹಾರೈಸ್ತೀನಿ. ಹಾಗೂ ಯಲಬುರ್ಗಾ ತಾಲೂಕಿನ ಎಲ್ಲಾ ಶಾಲೆಯ ಶಿಕ್ಷಕರು, ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮವು ಯಶಸ್ವಿಗೊಳಿಸುವುದಕ್ಕೆ ನಿಮ್ಮೆಲ್ಲರ ಸಹಾಯ ಸಹಕಾರ ನೀಡಬೇಕು ಅಂತ ಮನವಿ ಮಾಡಿದ್ದಾರೆ. ಯೋಗವನ್ನು ಮಾಡಿ ರೋಗಮುಕ್ತರಾಗಬೇಕು. ಯಾಕಂತಂದ್ರೆ ಈ ಒಂದು ಪ್ರತಿಯೊಂದು ಶಾಲೆಯಲ್ಲಿ ಕಡ್ಡಾಯವಾಗಿ ಯೋಗ ಮಾಡಬೇಕು ಅನ್ನುವಂಥದ್ದನ್ನ ಜಾರಿಗೊಳಿಸ್ಯಾರ ಮೋದಿ ಅವರು. ಅದಕ್ಕೆ ಒಂದು ಕ್ಲಾಸ್ ಅದಕ್ಕಾಗಿ ಮಿಸ್ ಆಗಿರೋದನ್ನ ಜಾರಿಗೊಳಿಸ್ಯಾರ. ಅದಕ್ಕೆ ಅದ ನಿಮಿತ್ತವಾಗಿ ಯೋಗ ಶಿಕ್ಷಕರು ನೇಮಕಾತಿಯನ್ನು ಮಾಡ್ಕೊಳ್ತಾರ. ಸ್ವಲ್ಪ ವಿಳಂಬ ಆಗೈತಿ. ಅದಕ್ಕೆ ಪೂರ್ವಭಾವಿಯಾಗಿ ನಮ್ಮ ಉಮೇಶ್ ಕುಮಾರ್ ಅವರು ಹೇಳ್ಕೊಡ್ತಾರೆ. ಅದನ್ನು ಪ್ರತಿನಿತ್ಯವನ್ನು ಆಲಿಸಿ ಪಾಲಿಸಿ ಅವರಿಗೆ ಸಹಕಾರ ಮಾಡಬೇಕು ಅನ್ನೋದನ್ನು ಈ ಸಂದರ್ಭದಲ್ಲಿ ಮಲಪುರ ಆದಿಯಾಗಿ ಶರಣಬಸವೇಶ್ವರ ಪ್ರತಿಯೊಬ್ಬರು ಸ್ವಾಮಿಗಳಾಗಬಹುದು, ಎಲ್ಲರೂ ಗುರುಗಳಾಗಿರ್ಬೋದು ಈ ಒಂದು ಕಾರ್ಯಕ್ರಮವನ್ನು ಒಂದು ಅಚ್ಚುಕಟ್ಟಾಗಿ ಒಂದು ನಿರೂಪಣೆ ಮಾಡಿ ಈ ಒಂದು ಗೌರವ ಕೊಟ್ಟಾರ. ಆದರೆ ಅತ್ಯುತ್ತಮ ಕಂಡಾರ, ನಮ್ಮ ಪ್ರೀತಿಯನ್ನು ಕಂಡಾರ. ನಮ್ಮ ಸಾಧಕರು ಇರ್ಬೋದು, ನಮ್ಮ ಶಾಣಪರು ಇರ್ಬೋದು, ನಮ್ಮ ಪ್ರತಿಯೊಬ್ಬರು ದೊಡ್ಡ ಸಭೆ ಇರ್ಬೋದು, ಈ ಕೆಲವೊಂದು ದೊಡ್ಡ ಸಭರ ಸಹಕಾರ ಇದೆಲ್ಲ ಪ್ರಚಾರ ಆಗ್ತದೆ. ಆ ಕಾರಣ ಯಾವುದು ನಮ್ಮ ದೊಡ್ಡ ಸಭೆ ಯೋಗ ಮಟ್ಟದ ಬಗ್ಗೆ ಆಗಲಿ, ಯೋಗದ ಬಗ್ಗೆ ಆಗಲಿ ಪ್ರತಿಯೊಂದು ಕೂಡ ನಮ್ಮ ಒಂದು ಮಾಧ್ಯಮದಲ್ಲಿ ಪ್ರಚಾರ ಮಾಡಿ ಹೆಚ್ಚಿನ ರೀತಿಯಲ್ಲಿ ಒಂದು ಸಹಕಾರಕ್ಕೋಸ್ಕರ ಈ ಒಂದು ಕಾರ್ಯಕ್ರಮ ಬಂದಂಥ ಎಲ್ಲ ನಮ್ಮ ಯೋಗ ಸಿದ್ಧಾರ್ಥಿ ನಮ್ಮ ವತಿಯಿಂದ ಹೆಣ್ಣು ಬರೋದು. ಆಗ ಗಾಡಿ ಫುಲ್ ಆಗುತ್ತೆ, ಬೇಡ ನಾವು ಗಂಡ ಬರೋದು ಅವ್ರಿಗೆ ಹೇಳಿ ಆಗಿಬಿಟ್ಟಂದ್ರೆ ನಾಳೆ ಇಲ್ಲೇ ಮಾಡ್ತೀವಿ ಅವ್ರಿಗೆ. ಅದಕ್ಕೆ ತಾವೆಲ್ಲರೂ ಈ ಸಹಾಯ ಸಹಕಾರ ಮಾಡಿದ್ರೆ ತಾವೆಲ್ಲರಿಗೂ ಭಗವಂತ ಆರೋಗ್ಯ ಕೇಳ್ಕೊಳ್ಳಿ. ಪ್ರತಿಯೊಂದು ಈ ಗ್ರಾಮಕ್ಕೆ ಸಾವು ಬರ್ತಂದ್ರೆ ಭಾಳ ಗೌರವ ಕಾಣುವಂಥ ಗ್ರಾಮದ ಬೋಟಿಗಾನ. ಅದರಲ್ಲಿ ಎಲ್ಲ ಹಿರಿಯರು ಕೂಡ ಒಂದಾಗಿ ಚೆಂದಾಗಿ ಒಂದು ಕಾರ್ಯಕ್ರಮವನ್ನು ಈ ಗ್ರಾಮದಲ್ಲಿ 3-4 ಕಾರ್ಯಕ್ರಮ ಮಾಡ್ತಾರೆ. ಈ ಮಾಡುವಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲ ಪ್ರತಿಯೊಬ್ಬರು ಯಾವುದೇ ಒಂದು ಕಾರ್ಯಕ್ರಮ ಮಾಡಲಿ, ಯಾವುದೇ ಮಠದ ಮಾನ್ಯಗಳಿರ್ಬೋದು, ಆ ಕಡೆ ಪ್ರತಿಯೊಂದು ಕಾರ್ಯಕ್ರಮ ಎಲ್ಲ ಅಚ್ಚುಕಟ್ಟಾಗಿ ನಮ್ಮ ಗ್ರಾಮದ ಒಳಿತಿಗೋಸ್ಕರ ಮಾಡುವಂಥ ಕಾರ್ಯಕ್ರಮ ಮಾಡ್ತಿದ್ದೇನೆ. ಎಲ್ಲ ಸಹಾಯ ಸಹಕಾರ ಮುಖಾಂತರ ಮೆರಗನ್ನು ತಂದುಕೊಂಡ್ರೆ ಇದು ಕೂಡ ಎಲ್ಲರೂ ಸಹಾಯ ಸಹಕಾರ ಮಾಡ್ಯಾರ. ಅವರೆಲ್ಲರಿಗೂ ಭಗವಂತ ಆರೋಗ್ಯ ಸಂಪತ್ತನ್ನು ಕೊಟ್ಟು ಅಂತ ಹೇಳ್ತಾ ನನ್ನ ಮಾತುಗಳನ್ನ. ಇನ್ನು ಕಾರ್ಯಕ್ರಮದಲ್ಲಿ ಊರಿನ ಹಿರಿಯರು ಆದಂತಹ ಅಂದಯ್ಯ ಹಿರೇಮಠ, ಅರಳಯ್ಯ ಹಿರೇಮಠ, ಶರಣಪ್ಪ ದುಗಲ್ದ್, ಮಲ್ಲಪ್ಪ ಗೋಗಿರಿ, ಬಸಪ್ಪ ಗೋಗಿರಿ, ಶಶಿಧರ್ ಗಾಣೆಗರ್, ಶರಣಪ್ಪ ಕುಚರ್ಚಿಹಾಳ್, ನಿಂಗಪ್ಪ ಕುಂಬಾರ, ಸಂಗಪ್ಪ ವಣಗೇರಿ, ಬಸವರಾಜ್ ವಣಗೇರಿ, ವೀರಪ್ಪಣ್ಣ ಹುಗಾರ್, ಬಸವಲಿಂಗೇಶ್ವರ ಯೋಗ ಕೇಂದ್ರದ ಸದಸ್ಯರಾದ ದೊಡ್ಡಬಸಪ್ಪ ಹಕ್ಕಾರಿ, ಖಾದರ್ ಭಾಷಾ ಶಿಕ್ಷಕರು ಶರಣಪ್ಪ ಅರಗಂಜಿ, ಮುತ್ತಪ್ಪ, ವೀರೇಶ್, ಉಮೇಶ್ ಕುಂಬಾರ್ ಮತ್ತು ಊರಿನ ಗುರು ಹಿರಿಯರು, ಮಕ್ಕಳು ಭಾಗವಹಿಸಿದ್ರು. ದೊಡ್ಡಬಸಪ್ಪ ಹಕ್ಕಾರಿ, ಯಲಬುರ್ಗಾ, ಟಿವಿ 24 ನ್ಯೂಸ್.
ಕನ್ನಡಿಗರ ಮೆಚ್ಚಿನ ನಿಮ್ಮ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಟಿವಿ 24 ಕನ್ನಡ ನ್ಯೂಸ್ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.